ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಆದಿ ಜಗದ್ಗುರು ರೇಣುಕಾಚಾರ್ಯರು ಪುರಾತನವಾದಂಥ ದರ್ಶನ ಶಾಸ್ತ್ರಗಳನ್ನು ತಮ್ಮ ಶಿಷ್ಯ ಅಗಸ್ತ್ಯ ಮಹರ್ಷಿಗಳಿಗೆ ಪರಿಚಯಿಸ್ತಾ ಇದ್ದಾರೆ. ಈಗಾಗಲೇ ಕಪಿಲ ಮಹರ್ಷಿಗಳ ಸಾಂಖ್ಯಶಾಸ್ತ್ರವನ್ನು ಪರಿಚಯಿಸಿ ಈಗ ಪಾತಂಜಲಿ ಮಹರ್ಷಿಗಳ ಯೋಗ ದರ್ಶನವನ್ನು ಪರಿಚಯಿಸ್ತಾ ಇದ್ದಾರೆ. ಅದರೊಳಗೆ ಅಷ್ಟಾಂಗ ಯೋಗ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಅದರೊಳಗೆ ಯಮಾಂಗ ಅಂತೇನಾವಲ್ಲ, ಯಮಾಂಗದೊಳಗೆ ಮತ್ತು 10 ಉಪ ಅಂಗಗಳದಾವ. ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಕ್ಷಮ, ಧೃತಿ, ದಯ, ಅಜ್ಜವ, ಮಿತಾಹಾರ, ಶೌಚ ಅಂತೇಳಿ ಈ 10ರಲ್ಲಿ 8 ಮುಗಿಸಿವಿ ನಿನ್ನೆ. ಈಗೇನಾಗಬೇಕು, ಮಿತಾಹಾರ 9ನೇದು ಮಿತಾಹಾರ. ಮಿತಾಹಾರ ಹೊಟ್ಟಿ ತುಂಬ ಉಣಬೇಕು, ಹೊಟ್ಟಿ ತುಂಬ ಉಣ್ಬೇಕಂತೇಳಿ ಕೂತು ತಿಂದದ್ದು ಮಣಗಟ್ಲೆ. ಹೊಟ್ಟಿ ತುಂಬ ಉಂಡ ಮೇಲೆ ಕೈ ತುಂಬ ಕೆಲಸ ಇರ್ಬೇಕತ್ತ. ಕೈಯಾಗ ಏನು ಕೆಲಸನೇ ಇಲ್ಲ, ಸುಮ್ಮನೆ ತಿಂದು ಕೂತ್ರೆ ಹೆಂಗಾಗ್ತದ? ಅನ್ನ ಕರಿಗೆ ಅದೇನಾಗ್ತದ, ಹೊಳ್ಳಿ ಬೊಜ್ಜಾಗಿಬಿಡ್ತದ. ಅದಕ್ಕೆ ಊಟ ಎಷ್ಟು ಮಾಡ್ಬೇಕ್ರಿ? 50%. ಹೊಟ್ಟಿ ಎಷ್ಟದ ಅದರ ಅರ್ಧದಷ್ಟೇ ಊಟ ಮಾಡ್ಬೇಕು. ಇನ್ನು 50%ನೊಳಗೆ 25% ಏನಿರ್ಬೇಕು? ನೀರಿರ್ಬೇಕು. ಇನ್ನು 25% ಗಾಳಿ ಇರ್ಬೇಕು. ಇಷ್ಟಿತ್ತಂದ್ರೆ ಆರೋಗ್ಯ ಚಲೋ ಇರ್ತದೆ. ಅದನ್ನ ಬಿಟ್ಟು 100% ಹೊಟ್ಟೆ ತುಂಬ ಹಾಕಿ ತುರ್ಕಿದ್ದಾಯ್ತಂತಂದ್ರೆ ಆರೋಗ್ಯ ಕೆಟ್ಟ ಹೋಗ್ಬಿಡ್ತದೆ. ಅದಕ್ಕೆ ದೇಹ ಸಾಮಾನ್ಯ ವಸ್ತು ಅಲ್ಲ. ಮಿತಾಹಾರ ಅನ್ನೋದ್ರ ಬಗ್ಗೆ ಹೇಳಕತ್ತಾರ. ದೇವನಿಂದ ಅನುಗ್ರಹಿತವಾದ ಕಾಣಿಕೆ, ಗಿಫ್ಟ್, ಗಾಡ್ ಗಿಫ್ಟ್. ಅದು ನಿಮ್ಮ ಶರೀರ ಗಾಡ್ ಗಿಫ್ಟ್. ಅದರ ಸಹಾಯದಿಂದ ಎಲ್ಲವನ್ನೂ ಗಳಿಸಬಲ್ಲೆವು. ಈ ದೇಹದ ಸಹಾಯದಿಂದ ಏನೆಲ್ಲ ಗಳಿಸ್ತೀವಿ? ಬಂಧ ಮೋಚನಗಳು ಅದರಿಂದಲೇ. ಮುಕ್ತಿ, ಮೋಕ್ಷ ಸಾಧನೆ, ಬಂಧ ಎಲ್ಲ ಅದರಿಂದ, ಸಂಸಾರ ಎಲ್ಲ ಅದರಿಂದ. ನಾವು ಪ್ರಾಪಂಚಿಕರೇ ಆಗಿರಲಿ, ಪಾರಮಾರ್ಥಿಗಳೇ ಆಗಿರಲಿ, ನಮಗೆ ಅವಶ್ಯಕವಾಗಿ ದೇಹ ಬೇಕು. ಸನ್ಯಾಸಿಗಳಿದ್ರೆ ಅವ್ರಿಗೆ ದೇಹ ಬೇಡೇನು? ಸನ್ಯಾಸಿಗಳಿಗೂ ದೇಹ ಬೇಕು, ಪರಮಾರ್ಥಿಗೂ ದೇಹ ಬೇಕು, ತಪಸ್ವಿಗಳಿಗೂ ದೇಹ ಬೇಕು, ಎಲ್ಲರಿಗೂ ದೇಹ ಬೇಕು. ಅದನ್ನ ಆರೋಗ್ಯದಿಂದ ಇಟ್ಟುಕೊಳ್ಳುವುದು ನಮ್ಮ ಕರ್ತವ್ಯ. ಹೆಲ್ತ್ ಚೆನ್ನಾಗಿ ಇಟ್ಕೋಬೇಕು. ಬಾಯಿ ಇದೆ ಎಂದು ಮನವಂತಂತೆ ತಿಂದರೆ ದೇಹ ಬಾಳುವುದು ಹೇಗೆ? ಅದ್ಯಾಂಗೆ ಬದುಕ್ತದ ದೇಹ? ನಾಲಿಗೆ ಹಾಗೂ ದೇಹ ಏನದವ, ಇವೆರಡು ವಿರುದ್ಧ. ನೀವು ನಾಲ್ಗೆ ಮಾತು ಕೇಳ್ತಿದ್ರಿ ಅಂದ್ರೆ ದೇಹ ಹಾಳು ಮಾಡ್ಕೊತೀರಿ. ನೀವು ದೇಹದ ಮಾತು ಕೇಳ್ತಿದ್ರಿ ಅಂದ್ರೆ ನಾಲ್ಗೆ ಕಂಟ್ರೋಲ್ ಮಾಡ್ಬೇಕು. ದೇಹ ಚೆನ್ನಾಗಿ ಇಟ್ಕೋಬೇಕಾದ್ರೆ ನಾಲಿಗೆಗೆ ರುಚಿಯಾದುದು ಸಾಮಾನ್ಯವಾಗಿ ದೇಹಕ್ಕೆ ಪಥ್ಯವಾಗಿರುವುದಿಲ್ಲ. ದೇಹಕ್ಕೆ ಹಿತ ಇರಂಗಿಲ್ಲ. ಅದು ನಾಲ್ಗೆಗೆ ರುಚಿ ಇದ್ದದ್ದು. ನಾವು ನಾಲಿಗೆಯ ಬೆನ್ನು ಹತ್ತಿದರೆ ತೀರಿತು, ದೇಹ ಕೆಡುತ್ತದೆ, ರೋಗ ರುಜಿನಗಳು ಅಲ್ಲಿ ಬೀಡು ಬಿಡುತ್ತವೆ, ದೈಹಿಕ ಶಕ್ತಿ, ಉತ್ಸಾಹ ವಿನಾಶವಾಗುತ್ತವೆ. ಆಗ ಏನು ಸಾಧಿಸಬಹುದು? ಭೋಗ ಮೋಕ್ಷಗಳೆರಡೂ ಕೈಬಿಟ್ಟು ಹೋಗುತ್ತವೆ. ಜೀವ ಬರೀ ದುಃಖ ಅಬ್ದಿಯಲ್ಲಿ ಬಿದ್ದು ಪರಿತಪಿಸುತ್ತದೆ. ಅಬ್ದಿ ಅಂದ್ರೆ ಸಮುದ್ರ. ಜೀವನನೇ ದುಃಖ ಸಾಗರ ಆಗಿಬಿಡ್ತದೆ ಆರೋಗ್ಯ ಕೆಟ್ಟಂತಂದ್ರೆ. ಆಗ ಇವರಿಂದ್ರಿಯ ರಾಮೋ ಮೋಘಂ ಪಾರ್ಥ ಸ ಜೀವತಿ.
ಅಘಾಯುರಿಂದ್ರಿಯ ರಾಮೋ. ಅಘ ಅಂತಂದ್ರೆ ಪಾಪ. ಅಘಾಯುರಿಂದ್ರಿಯ ರಾಮೋ ಮೋಘಂ ಪಾರ್ಥ ಸ ಜೀವತೆ. ಅಂದ್ರೆ ಇಂದ್ರಿಯ ವಿಲಾಸಿಯಾದ ಜೀವನು ಅವನ ಆಯುಷ್ಯ ಏನದಂತಂದ್ರೆ ಪಾಪ ಪೂರ್ಣವಾಗಿದೆ, ನಿರರ್ಥಕವಾಗಿ ಬಾಳುತ್ತಿದ್ದಾನೆ ಎಂದು ಅರ್ಥ. ಭಗವದ್ಗೀತೆ ಒಳಗದ ನೋಡ್ರಿ, ಅಘಾಯುರ್ ಇಂದ್ರಿಯ ರಾಮೋ ಮೋಘಂ ಪಾರ್ಥ ಸ ಜೀವತೆ. ಅನಗ ಅಂತ ಹೆಸರಿಟ್ಟಿರ್ತಾರಲ್ಲ, ಅನಗ ಅಂದ್ರೆ ಪಾಪ, ಅನಗ ಅಂದ್ರೆ ಪಾಪ ಇಲ್ಲದವಳು ಅಂತ ಹೆಸರು, ಅನಘ ಅಂತ ಹೆಸರು ಇರ್ತದ. ಹಾಗೆ ಯಾರು ಈ ಇಂದ್ರಿಯ ವಿಲಾಸಿಗಳಿರ್ತಾರ ಅವರು ಪಾಪಿಗಳಿರ್ತಾರ ಅಂತ ಹೇಳ್ತಾರೆ. ಪಾಪಿಷ್ಟ್ರು ಇರ್ತಾರ, ಬಹಳ ಪಾಪ ಅವಳು, ಅವ್ರದ್ದು ಹೆಲ್ತ್ ಕೆಟ್ಟೋಗ್ಬಿಡ್ತದ, ನಿರರ್ಥಕವಾದ ಬದುಕದು ಅಂಥೇಳಿ ಇಂದ್ರಿಯಗಳನ್ನು ಸಂತುಷ್ಟಗೊಳಿಸುವ ಬಯಕೆ ನಮಗೆ ಬೇಡ. ಇಂದ್ರಿಯಗಳನ್ನು ಸಂತೃಪ್ತ ಮಾಡಬೇಕು ಅನ್ನೋಂಥದ್ದು ಏನ್ ಬೇಡ, ಅಂಥದ್ದೇನು ಬೇಕಾಗಿಲ್ಲ, ಅಂತ ಅವಶ್ಯಕತೆ ಏನಿಲ್ಲ. ಇಂದ್ರಿಯಗಳು ಎಂದೂ ಸಂತೃಪ್ತ ಆಗಂಗಿಲ್ಲ. ಈಗ ಬೆಂಕಿ ಹಚ್ಚಿದಂದ್ರೆ ಬೆಂಕಿಗೆ ನೀರು ಹಾಕಿದ್ರೆ ಆರ್ತದ, ತುಪ್ಪ ಎಣ್ಣೆ ಹಾಕಿದ್ರೆ. ಹಂಗ ಇಂದ್ರಿಯಗಳಿಗೆ ವಿಷಯ ಭೋಗ ಕೊಟ್ರ ಇನ್ನ ಬೇಕನ್ನಸ್ತದ. ಅದಕ್ಕೆ ಜ್ಞಾನ ಕೊಟ್ರಿ ಅಂತಂದ್ರೆ ಸಂತೃಪ್ತ ಆಗ್ತದೆ. ಬ್ರಹ್ಮಜ್ಞಾನಕ್ಕೆ ಬಂದ್ರಿ ಅಂದ್ರೆ ಅದು ಸಂತೃಪ್ತ ಆಗ್ತದೆ ಇಂದ್ರಿಯ. ಅದಕ್ಕೆ ಇಂದ್ರಿಯಗಳನ್ನು ಸಂತುಷ್ಟಗೊಳಿಸುವ ಬಯಕೆ ನಮಗೆ ಬೇಡ, ಅದು ಸಾಧ್ಯವೂ ಇಲ್ಲ. ನಾವು ವಿಷಯಗಳನ್ನು ಉಪಯೋಗಿಸಿದಷ್ಟು ಇಂದ್ರಿಯಗಳ ಬಯಕೆ ಹೆಚ್ಚಾಗುತ್ತದೆ. ಅಗ್ನಿಗೆ ಎಣ್ಣೆ ಸುರುವಿ ಆರಿಸುವುದು ಹೇಗೆ ಸಾಧ್ಯ? ಅದಕ್ಕೆ ನೀರು ಹಾಕಬೇಕು. ಹಾಗೆ ಇಂದ್ರಿಯಗಳ ಬಯಕೆಗೆ ನಿರ್ಬಂಧನೆ ಹಾಕಲೇಬೇಕು. ಈ ನಿರ್ಬಂಧನೆಯೇ ಮಿತಿ. ರಸನೇಂದ್ರಿಯ ಇದೆ, ನಾವು ಎಷ್ಟೇ ತಿನ್ನಲಿ ಅದಕ್ಕೆ ತೃಪ್ತಿ ಇಲ್ಲ. ನಾವು ತಿನ್ನುತ್ತಾ ಹೋದಂತೆ ಅದರ ದಾಹ ಇನ್ನಷ್ಟು ಹೆಚ್ಚಾಗುತ್ತಾ ಹೋಗುತ್ತದೆ, ದೇಹ ಕೆಡುತ್ತದೆ. ಅದಕ್ಕೀಗ ಪರಿಮಿತಿ ಅಥವಾ ನಿಬಂಧನೆ ಹಾಕುವುದು ಇದೇ ಮಿತಾಹಾರ. ನಾವೇನು ಊಟ ಮಾಡಬೇಕು, ಎಷ್ಟು ಊಟ ಮಾಡಬೇಕು, ಯಾವಾಗ ಉಣಬೇಕು, ಎದಕ್ಕೆ ಉಣಬೇಕು ಎಲ್ಲ ತಿಳ್ಕೊಂಡು ಮಾಡಬೇಕು. ನಾವು ಸೇವಿಸಬೇಕಾದ ಆಹಾರ ಮಿತಿಯನ್ನ ನಮಗಾಗಿ ಇನ್ನೊಬ್ಬರು ನಿರ್ಧರಿಸಬೇಕಿಲ್ಲ. ನೀವು ಎಷ್ಟು ಉಂಡ್ರೆ ನಿಮ್ಮ ಶರೀರ ಹಗರಿರ್ತದ, ನಿಮ್ಮ ಮನಸ್ಸು ಹಗರಿರ್ತದ, ಏನು ಉಂಡ್ರೆ ಹಗರಿರ್ತದ, ಇದೆಲ್ಲ ತಿಳ್ಕೊಂಡು ನಿಮ್ಮ ಆರೋಗ್ಯ ಚಂದ ಇಟ್ಕೋಬೇಕು. ಏನಾರ ಜೀರ್ಣ ಆಗ್ಲಾರ್ದಂಥದ್ದು ಅಜೀರ್ಣ ಆಗಂತ ಪದಾರ್ಥಗಳ ತಿಂದು ಹೈರಾಣಕ್ಕೆ ಬೀಳಬಾರ್ದು. ನಾವೇ ನಮ್ಮ ದೇಹದ ಬಲಾಬಲಗಳನ್ನರಿತು ನಿರ್ಧರಿಸಬೇಕು. ಒಬ್ಬ ಒಕ್ಕಲಿಗನಿದ್ದಾನೆ, ಅವನ ದೈಹಿಕ ಶಕ್ತಿ ಹೆಚ್ಚು ಇದೆ, ಅವನ ಪಚಕಾಂಗಗಳು ಬಲವಂತವಾಗಿವೆ. ಅವನಿಗೆ 10 ರೊಟ್ಟಿಗಳೇ ಮಿತಿಯಾದ ಆಹಾರ. ಒಕ್ಕಲ್ತನ ಮಾಡ್ತಾನ, ಹಾರ್ಡ್ ವರ್ಕರ್ ಇರ್ತಾನ, ಅವನಿಗೆ 10 ರೊಟ್ಟಿ ಬೇಕು, 10 ಉಂಡ್ರೆ ಅವನಿಗೆ ಮಿತವಾದ ಆಹಾರ. ದಿನವಿಡೀ ಆಫೀಸಿನಲ್ಲಿ ಕುಳಿತು ಕೆಲಸ ಮಾಡುವ ಕಾರ್ಮಿಕ, ಕ್ಲರ್ಕ್, ಅವನ ಪಚಕಾಂಗಗಳು ಅಷ್ಟೊಂದು ಶಕ್ತಿಯುತವಲ್ಲ. ಅವನೇನು ಹಾರ್ಡ್ ವರ್ಕ್ ಮಾಡಂಗಿಲ್ಲ, ಹಿಂಗಾಗಿ ಅವೇನು ಅಷ್ಟು ಸ್ಟ್ರಾಂಗ್ ಇರಂಗಿಲ್ಲ. ಅವನಿಗೆ 2 ರೊಟ್ಟಿಗಳೇ ಅಪಕ್ವವಾಗಿ ಉಳಿದು ಅನೇಕ ವಿಧ ರೋಗಗಳಿಗೆ ಎಡೆ ಮಾಡಿ ಕೊಡುತ್ತವೆ. ಅವು ತಿನ್ನದೇ 1-2 ರೊಟ್ಟಿ ತಿಂತಾನ, ಅದರಾಗೆ ಆಸಿಡಿಟಿ ಆಯ್ತು, ಕಫ ಆಯ್ತು, ಗ್ಯಾಸ್ ಆಯ್ತು ಅನ್ಕೋತ ಕುಂತಿರ್ತಾನ. ಅವನು 2 ರೊಟ್ಟಿ. ಅದೇ ರೈತ ಇದ್ರೆ 10 ರೊಟ್ಟಿ ತಿಂದು ಜೀರ್ಣ ಮಾಡ್ಕೊತಾನೆ. ಅದಕ್ಕೆ ಅಷ್ಟೇ ಅಲ್ಲ, ಇದ್ದವರು ಹೀಗೆ ಅಗತ್ಯಕ್ಕಿಂತ ಹೆಚ್ಚು ತಿಂದು ಚೆಲ್ಲಿ ಹಾಕಿ ಹಾಳು ಮಾಡಿದಾಗ ರಾಷ್ಟ್ರದಲ್ಲಿ ಅನ್ನದ ಅಭಾವ ತಲೆದೋರುತ್ತದೆ. ಅನಾವಶ್ಯಕವಾಗಿ ಹಸಿವಿಲ್ಲದೆ ಅದ ಅಂತೇಳಿ ಸಿಕ್ಕಾಪಟ್ಟೆ ತಿಂದು ಏನ್ ಮಾಡ್ಕೋತಾರ, ಆರೋಗ್ಯನ ಕೆಡ್ಕೋತಾರ, ರಾಷ್ಟ್ರಕ್ಕೆ ಅನ್ನದ ಅಭಾವ ಆಗಂಗ್ ಮಾಡ್ತಾರ. ರಾಷ್ಟ್ರದೊಳಗೆ ಎಷ್ಟು ಜನಸಂಖ್ಯೆ ಅದ, ಅವ್ರಿಗೆ ಊಟಕ್ಕೆ ಎಷ್ಟು ಬೇಕಾಗ್ತದ, ದವಸ ಧಾನ್ಯಗಳ ಲೆಕ್ಕ ಇಟ್ಕೊಂಡು ಅಷ್ಟೊಂದು ಸ್ಟ್ರಾಂಗ್ ಏನ್ ಇಟ್ಟಿರ್ತಾರ, ಸ್ಟಾಕ್ ಇಟ್ಟಿರ್ತಾರ. ಆ ಸ್ಟಾಕ್ ಇಟ್ಟಿದ್ದಕ್ಕ ನಾವು ಅನಾವಶ್ಯಕ ತಿಂದು ಕೆಡಿಸಬಾರದು.
ಏನು ಮಾಡಿತು? ಎಲ್ಲ ವಿಧಗಳಲ್ಲೂ ಜಾಣರಾಗಿ ವರ್ತಿಸಿದರೆ ಮಾತ್ರ ನಮ್ಮ ಬಾಳು ಸುಖಕರವಾಗುತ್ತದೆ. ಎಲ್ಲ ಫೀಲ್ಡ್ನಾಗೂ ನಾವು ಜಾಣತನ ತೋರಿಸ್ಬೇಕು. ಏನು ತಿನ್ನಬೇಕು, ಹೇಗೆ ತಿನ್ನಬೇಕು, ಇವೆರಡನ್ನ ಚೆನ್ನಾಗಿ ಅರಿತಿರಬೇಕು. ದೇಹಕ್ಕೆ ಎಲ್ಲ ಪದಾರ್ಥಗಳು ಒಳಿತಲ್ಲ, ಎಲ್ಲ ತಿಂದ್ರೂ ಅದು ಒಳ್ಳೇದಾಗ್ತದಂತಿಲ್ಲ. ಕೆಲವು ಅಹಿತವಾದರೆ ಇನ್ನು ಕೆಲವು ಹಿತ. ಈಗಿನ ವೈಜ್ಞಾನಿಕ ದೃಷ್ಟಿಯಿಂದ ಹೇಳಬೇಕಾದರೆ ದೇಹಕ್ಕೆ ಎಲ್ಲ ಬಗೆಯ ಕರಿದ ಪದಾರ್ಥಗಳು ಅಹಿತ. ತೀಕ್ಷ್ಣವಾದ ಹುಳಿ, ಖಾರಗಳು ಕೆಡುಕು. ಒಣಗಿದ, ಹಳಸಿದ, ಕೊಳೆತ ಪದಾರ್ಥಗಳಿಂದ ವಿವಿಧ ಬಗೆಯ ರೋಗ ಬೆಳೆದುಕೊಳ್ಳುವುದು. ದ್ವಿದಳ ಧಾನ್ಯಗಳು, ಗೋಧಿ, ಅಕ್ಕಿ, ಜೋಳ, ಗಡ್ಡೆಗೆಣಸು, ಸೊಪ್ಪು, ಹಣ್ಣುಗಳು ದೇಹಕ್ಕೆ ಹಿತಕರ. ಹಾಲು, ಮಜ್ಜಿಗೆ, ಬೆಣ್ಣೆ ಸತ್ವಯುಕ್ತವಾಗಿವೆ. ಅವುಗಳ ಪ್ರಮಾಣ ಮಾತ್ರ ಹೆಚ್ಚಿಗಿರ್ಬೇಕು. ಇವು ಹೈನಿಂದ ಐಟಮ್ಸು ಜಾಸ್ತಿ ಇರಬೇಕು ಅಂತ ಹೇಳ್ತ. ಎಲ್ಲ ಇದು ಗೊತ್ತಿದ್ದದ್ದೇ ಅದ, ನಿಮ್ಗೇನು ಮತ್ತೆ ಹೊಸದೇನಿರ್ತದೆ. ಇನ್ನು ಸೇವನಾ ವಿಧಿ. ಬಾಯಿಯ ಒಳ ಅಂಗಗಳಿಗೆ ಹೋಗುವ ಒಂದು ದೊಡ್ಡ ಮಾರ್ಗ. ಬಾಯಿ ಏನದ ಒಳಗೆ ಇಂಟರ್ನಲ್ ಯೂಸ್ ಅಂತಾರ ಅದಕ್ಕೆ. ಅದು ಒಳಗೆ ಹೋಗೋದಕ್ಕೆ ಒಂದು ದೊಡ್ಡ ಮಾರ್ಗ, ಹೈವೇ ಇದ್ದಂಗೆ ಅದು. ಹೆಚ್ಚು ರೋಗಾಣುಗಳು ಪ್ರವೇಶಿಸುವುದು ಈ ಬಾಯಿಯಿಂದಲೇ. ಬಾಯಾಗ ಹೆಚ್ಚು ರೋಗಗಳು ಬರ್ತಾವ. ಹೀಗೆ ಅದೇನಂತಾರಲ್ಲ, ಒಂಥರ ಕೋಟೆ ಬಾಗಿಲಿದ್ದಂಗ ರೋಗಾಣುಗಳು ಬಾಯಿಲಿಂದ ಹೆಚ್ಚು ಒಳಗೆ ಬರ್ತಾವ. ಈ ಬಾಯಿಯಿಂದಲೇ ಅದಕ್ಕೆಂದೇ ಊಟ ಮಾಡುವ ಮುಂಚೆ ಮುಖ, ಬಾಯಿ, ಕೈಗಳನ್ನು ಚೆನ್ನಾಗಿ ತೊಳೆದುಕೊಳ್ಳಬೇಕು. ಎಡೆಯ ಪದಾರ್ಥಗಳನ್ನು ಅಸಂಗತವಾಗಿ ಮಿಶ್ರ ಮಾಡದೆ ಒಂದೊಂದನ್ನೇ ಬೇರೆ ಬೇರೆಯಾಗಿ ಸೇವಿಸಬೇಕು. ಕೈಗಿಂತ ಚಮಚೆಯ ಸಹಾಯದಿಂದ ಊಟ ಮಾಡುವುದು ಬಹಳ ಹಿತ. ಊಟ ಮಾಡುವ ಸ್ಥಾನ ಪವಿತ್ರವೂ ಬೆಳಕುಳ್ಳದ್ದು ಆಗಿರಬೇಕು. ಮನಸ್ಸು ಶಾಂತವಿರಬೇಕು. ಊಟ ಒಂದು ಪೂಜೆ ಎಂಬ ಭಾವವಿರಬೇಕು. ಅದಕ್ಕೆಂದೇ ಊಟದ ಮೊದಲು ವೇದ ಮಂತ್ರಗಳನ್ನು ಪಠಿಸುವ ಕ್ರಮ ನಮ್ಮ ದೇಶದಲ್ಲಿ ಬೆಳೆದು ಬಂದಿದೆ. ಊಟಕ್ಕಿಂತ ಮೊದಲು ವೇದಘೋಷ ಮಾಡ್ತಾರಲ್ಲ, ಅದಕ್ಕೆ ಇದು ಒಂದು ಪೂಜೆ ಅಂತ ಭಾವಿಸಬೇಕು. ಊಟ ಮಾಡೋದು ಒಂದು ಪೂಜೆ ಅಂತ. ವೀರಶೈವರಲ್ಲಿಯೂ ವಚನಗಳನ್ನು ಹೇಳುವ ಪರಿಪಾಠವಿದೆ. ಸೆರೆ, ಸಿಂಧಿ, ಸಿಗರೇಟು, ತಂಬಾಕು, ನಶ್ಯ ಇವೆಲ್ಲ ಪಚನ ಕ್ರಿಯೆಗೆ ಆತಂಕ. ಪಚನ ಶಕ್ತಿಯನ್ನ ನಾಶಗೊಳಿಸುತ್ತವೆ. ರಕ್ತದಲ್ಲಿ ಕಲ್ಮಶವನ್ನು ಹರಿಬಿಡುತ್ತವೆ. ಅವುಗಳನ್ನು ಪೂರ್ಣ ತೊರೆಯದಿರುವುದು ಅತ್ಯಗತ್ಯ. ಅವುಗಳನ್ನು ಬಿಡಬೇಕು, ಅವು ಬಳಸಬಾರದು. ಮೇಲಾಗಿ ದೇಹಕ್ಕೆ ಅವುಗಳಿಂದ ಆಗುವ ಲಾಭವಾದರೂ ಏನೂ ಇಲ್ಲ. ಅವೆಲ್ಲ ಬರೀ ಚಟಗಳು. ನಮ್ಮ ದುಡಿತದ ಬಹುಭಾಗದ ಫಲ ಈ ಚಟಗಳಿಗಾಗಿಯೇ ವ್ಯಯವಾಗುತ್ತಿವೆ. ಒಂದೊಂದು ಚಿಕ್ಕ ಹಳ್ಳಿಯೂ ಲಕ್ಷ ಲಕ್ಷ ಧನ ತೆರೆಯುತ್ತಿದೆ ಇವುಗಳಿಗಾಗಿ. ಹೀಗಿರುವಾಗ ಹಳ್ಳಿಗಳು ಸಮೃದ್ಧವಾಗುವುದು, ಸ್ವಾವಲಂಬಿಯಾಗುವುದು ಹೇಗೆ? ಈ ದುಡಿತದ ಗಳಿಸಿದ್ರದು ಬಹುಭಾಗ ಬರೀ ಚಟಗಳಿಗೆ ಹಾಕ್ಲಕತ್ತಾರೆ ಎಲ್ಲರೂ. ಹಿಂಗಾದ್ರ ಈ ದೇಶ ಸಮೃದ್ಧಿ ಹೆಂಗಾಗಬೇಕು? ಸ್ವಾವಲಂಬಿ ಹೆಂಗಾಗಬೇಕು? ತಮ್ಮ ಮಕ್ಕಳು ಶಿಕ್ಷಣಕ್ಕಾಗಿ ಒಂದು ದುಡ್ಡನ್ನು ಖರ್ಚು ಮಾಡದ 4 ಜನರ ಹೊಟ್ಟೆಗಾಗಿ ಪೂರ್ಣ ಆಹಾರವನ್ನು ಪಡೆಯಲಾಗದ ಈ ಹಿರಿಯ ಜನ ತಮ್ಮ ಅಸಂಬದ್ಧ ಚಟಗಳಿಗಾಗಿ ಮನಬಂದಂತೆ ಧನ ತೂರುವುದು ಎಂಥ ಮೂರ್ಖತನ. ಮಕ್ಕಳಿಗೆ ಶಿಕ್ಷಣಕ್ಕ, ಊಟಕ್ಕ ಕಡಿಮೆ ಬಿದ್ದದ ಅಂತಿರ್ತಾರ. ಮತ್ತ ಇಷ್ಟೊಂದು ಕೊರತೆ ಇದ್ದೊತ್ನಾಗ ಕುಡಿಲಕ್ಕೆ ಎಲ್ಲಿದ್ ಬರ್ತದಪ್ಪ ರೊಕ್ಕ ಅಂತ ಕೇಳಕತ್ತಾರ ಅವ್ರು. ನಮ್ಮ ಬಾಯಿ, ನಮ್ಮ ಹೊಟ್ಟೆ ಕಸದ ಬುಟ್ಟಿಯಲ್ಲ, ಅದೊಂದು ಮಂಗಲಕರವಾದ ದೇಹ. ಹರಿವಾಣ. ಹರಿವಾಣ ಅಂದ್ರೆ ದೊಡ್ಡದು ತಟ್ಟೆ. ಪವಿತ್ರವಾದ ಪದಾರ್ಥಗಳನ್ನೇ ಅದರಲ್ಲಿ ಹಾಕಬೇಕು. ಅದು ನಿರ್ದಿಷ್ಟ ವೇಳೆಯಲ್ಲಿ ಪರಿಮಿತಿಯಿಂದ ಸಾಮಾನ್ಯ 2 ಊಟ ಮಾಡುವುದು ನಿಯಮ. 2 ಊಟಗಳ ಮಧ್ಯೆ ಸಾಧಾರಣ 6 ತಾಸು ಅಂತರ ಇರಬೇಕು. ಊಟ ಹೆಂಗ್ ಮಾಡ್ಬೇಕಂತ ಮೆಥಡ್ ಹೇಳಕತ್ತಾರ. ದಿನಕ್ಕೆ 2 ಊಟ ಮಾಡ್ಬೇಕು. ಮತ್ತೆ 2 ಊಟಗಳ ಮಧ್ಯೆ
ಕನಿಷ್ಠ 6 ತಾಸು ಗ್ಯಾಪ್ ಇರಬೇಕು. ಜಠರಾಶಯ ಒಂದು ಚೀಲ, ಅದರ ಶಕ್ತಿ ಪರಿಮಿತ, ಲಿಮಿಟೆಡ್ ಇರ್ತದೆ ಅದರ ಶಕ್ತಿ. ಅದಕ್ಕೆ ಸರಿಯಾಗಿ ಆಹಾರ ತೆಗೆದುಕೊಳ್ಳಬೇಕು. ಹಾಗೆ ತೆಗೆದುಕೊಂಡ ಆಹಾರ ಪೂರ್ಣವಾಗಿ ಜಠರಾಶಯದಿಂದ ಕರುಳಿಗೆ ಸೇರಿ ಮುಂದೆ ಸಾಗಲು 6 ತಾಸು ಬೇಕು. ಆ 6 ತಾಸುಗಳ ಮಧ್ಯದಲ್ಲಿ ನೀರು ಬಿಟ್ಟರೆ ಏನನ್ನೂ ತೆಗೆದುಕೊಳ್ಳುವುದಲ್ಲ. 6 ತಾಸು ಗ್ಯಾಪ್. ಮುಂಜಾನೆ ಉಂಡ್ರಿ ಅಂತಂದ್ರ ಮಧ್ಯಾಹ್ನ ಊಟದ ತನಕ 6 ತಾಸು ಗ್ಯಾಪ್. ಎಲ್ಲಿ ಆಗ್ತದೆ 6 ತಾಸು ಗ್ಯಾಪ್? 3-4 ತಾಸಿಗೆ ಮತ್ತೆ ಚಾಲು ಆಗಿರ್ತದಲ್ಲ. ಆ 6 ತಾಸುಗಳ ಮಧ್ಯದಲ್ಲಿ ನೀರು ಬಿಟ್ಟರೆ ಬೇರೆ ಏನನ್ನು ತೆಗೆದುಕೊಳ್ಳುವುದು ತರವಲ್ಲ. ಅಂದರೆ ಮಾತ್ರ ತಿಂದ ಅನ್ನ ರಕ್ತಗತವಾಗುತ್ತದೆ, ದೈಹಿಕ ಮಾನಸಿಕ ಬಲ ಹೆಚ್ಚುತ್ತದೆ. 6 ತಾಸು ಗ್ಯಾಪ್ ಇರ್ಬೇಕಂತೆ. ಮುಂಜಾನೆ 9-9:30 ನಾಷ್ಟ ಮಾಡಿದರೆ 9:10, 10:30, 11:00, 12:00, 1:00 ಅನ್ನೋದ್ರಿಗೆ ಮತ್ತೆ ಚಾಲು. 1:30, 2ಕ್ಕೆ ತಿಂದು 2:30 ತನಕ ಉಂಡಿರಿ ಅನ್ಕೊಳ್ರಿ 1 ತಾಸು. ಮತ್ತೆ 2:30, 3:30 ಆಗಿ ಮತ್ತೆ 4:30, 5ಕ್ಕೆ ಚಾಲು. ಮತ್ತೆ 5:30, 6 ಆಯ್ತಂದ್ರೆ 6, 7, 8, 9 ಮತ್ತೆ 3 ತಾಸು ಚಾಲು. ಇಲ್ಲೇನಾಗ್ಯದ 6 ತಾಸು ಎಲ್ಲಿ ಆಗ್ತದೆ? ಆಗಂಗೆ ಇರುತ್ತೆ. ಅದನ್ನು ಮೇಂಟೈನ್ ಮಾಡ್ಬೇಕು. 6 ಅವರ್ಸ್ ಮೇಂಟೈನ್ ಮಾಡಿದರೆ ದೈಹಿಕ ಮತ್ತು ಮಾನಸಿಕ ಬಲ ಹೆಚ್ಚಾಗ್ತದೆ. ಯಾಕಂದ್ರೆ ತಿಂದ ಅನ್ನ ಜೀರ್ಣ ಆಗ್ತದೆ, ಅದು ರಕ್ತ ಆಗ್ತದೆ. ಆಹಾರದಲ್ಲಿ ಅಂತೆ ನಿದ್ರೆಗೂ ಒಂದು ಪರಿಮಿತಿ ಇದೆ. ಆಹಾರ ಹೆಂಗೆ ತಗೊಳ್ಳೋದ್ರಾಗ ಒಂದು ಲಿಮಿಟ್ ಅದ, ನಿದ್ದೆಗೂ ಒಂದು ಲಿಮಿಟ್ ಅದ. ನಿದ್ರೆಯ ವೇಳೆ ಹಗಲೆಲ್ಲ, ರಾತ್ರಿ ನಿದ್ದೆ ಮಾಡೋದು ಹಗಲಲ್ಲ, ರಾತ್ರಿ. ಅಂದರೆ ಸೂರ್ಯಾಸ್ತ ಹಾಗೂ ಅರುಣೋದಯದ ಮಧ್ಯಂತರ ಕಾಲ. ನಿಸರ್ಗ ನಿಯಮಾನುಸಾರ ಸೂರ್ಯ ಮುಳುಗಿ ಕತ್ತಲೆ ಎಲ್ಲೆಡೆಗೂ ಹರವಿದೊಡನೆ ಮನುಷ್ಯ ಎಲ್ಲ ಕಾರ್ಯಗಳನ್ನು ಬಿಟ್ಟು ಹಾಯಾಗಿ ಮಲಗಿಕೊಳ್ಳಬೇಕು. ಗಾಢ ನಿದ್ರೆ ಮುಗಿದ ಕ್ಷಣವೇ ಎದ್ದು ಬಿಡಬೇಕು. ಆ ಗಾಢ ನಿದ್ರೆಯ ಪರಿಮಿತಿಯ ವ್ಯಕ್ತಿಯ ಆರೋಗ್ಯ ಹಾಗೂ ಮೆದುಳಿನ ಕ್ರಿಯೆಗಳನ್ನು ಅವಲಂಬಿಸಿದೆ. ವ್ಯಕ್ತಿಗೆ ಚಂದ ನಿದ್ದೆ ಹತ್ತಬೇಕಾದ್ರೆ ಅವನ ಆರೋಗ್ಯ ಚೆನ್ನಾಗಿರ್ಬೇಕು, ಮೆದುಳಿನ ಕೆಲಸ ಚೆನ್ನಾಗಿರ್ಬೇಕು. ದೈಹಿಕ ಶ್ರಮ ಮಾಡುವವರಿಗಿಂತ ಬೌದ್ಧಿಕ ಶ್ರಮ ಮಾಡುವವರಿಗೆ ಹೆಚ್ಚು ನಿದ್ರೆ ಅಗತ್ಯ. ದೈಹಿಕ ಶ್ರಮ ಮಾಡೋರ್ಗಿಂತ ಬೌದ್ಧಿಕ ಶ್ರಮ ಮಾಡೋರು ಹೆಚ್ಚು ನಿದ್ದೆ ಮಾಡಬೇಕು. ನಿದ್ರೆ ಎಂದರೆ ಮೆದುಳಿನ ವಿಶ್ರಾಂತಿ. ದೈಹಿಕ ಶ್ರಮ ಮಾಡುವವರು ಅವರ ಮೆದುಳು ಹೆಚ್ಚು ದಣಿದಿರುವುದಿಲ್ಲ. ದೈಹಿಕ ಶ್ರಮ ಮಾಡೋರ್ದು ಮೆದುಳು ಹೆಚ್ಚು ದಣಿಯಂಗಿಲ್ಲದು. ಹೀಗಾಗಿ ಅವರಿಗೆ ನಿದ್ದೆ ಬಹಳ ಬೇಕಾಗಿಲ್ಲ. ಆದರೆ ವಿಚಾರ ಮಾಡುವ ಬುದ್ಧಿಜೀವಿಗಳ ಮೆದುಳು ಮಾತ್ರ ದಣಿದುಕೊಳ್ಳುತ್ತದೆ. ಆ ದಣಿವಿನ ನಿವಾರಣೆಗಾಗಿ ಹೆಚ್ಚು ನಿದ್ರೆ ಅಗತ್ಯ. ನಿದ್ದೆ ಯಾರು ತಲೆ ಕೆಡಿಸ್ಕೊಂಡು ಬುದ್ಧಿಜೀವಿಗಳಿರ್ತಾರ ಅವರಿಗೆ ಬಹಳ ನಿದ್ದೆ ಬೇಕು. ಯಾರು ದಣಿಯಂಗಿಲ್ಲ ಅವರಿಗೆ ನಿದ್ದೆ ಅಂದ್ರೆ ಎಂತ ದಣಿವು? ಬೌದ್ಧಿಕವಾಗಿ ದಣದ್ರೆ ನಿದ್ದೆ ಜಾಸ್ತಿ ಬೇಕು. ದೈಹಿಕವಾಗಿ ಜಾಸ್ತಿ ದಣದ್ರೂ ಅವ್ರಿಗೆ ಏನಾಗಿರ್ತದ, ಬುದ್ಧಿಗೆ ಅಷ್ಟೊಂದು ಶ್ರಮ ಬಿದ್ದಿರಲ್ಲ. ಹೀಗಾಗಿ ಅವ್ರಿಗೆ ನಿದ್ದೆ ಅವಶ್ಯಕತೆ ಇಲ್ಲ. ಆದ್ರ ಬೌದ್ಧಿಕವಾಗಿ ಬುದ್ಧಿಲಿಂತ ಯಾರು ತಲೆ ಓಡುತ್ತಾರೋ ಅವರಿಗೆ ರೆಸ್ಟ್ ಬೇಕು. ಇಲ್ಲಂತಂದ್ರ ನಿದ್ದೆ ಇಲ್ಲ ಅವನಿಗೆ ಬುದ್ಧಿ ಇಲ್ಲ ಅಂತಾರೆ, ಕೇಳಿರಿಲ್ಲ? ಯಾವನು ಬುದ್ಧಿ ಬಹಳ ಓಡುತ್ತಾನೋ ಅವನಿಗೆ ನಿದ್ದೆ ಬಹಳ ಬೇಕು. ಬುದ್ಧಿ ಓಡಿಸ್ಲಿಲ್ಲ ಅಂತಂದ್ರೆ ಅವನಿಗೆ ನಿದ್ದೆ ಬೇಕಾಗಿಲ್ಲ. ಹಿಂಗ ಅದಕ್ಕೆ ಒಂದ್ ವೇಳೆ ನಿದ್ರೆ ಸರಿಗೆ ಆಗಲಿಲ್ಲ ಅಂದ್ರ ಏನಾಗ್ತದೆ ಅಂದ್ರೆ ಹೃದಯಕ್ಕೆ ಸಂಬಂಧಿಸಿದ ರೋಗಗಳು ಬರುತ್ತವೆ, ಮತಿ ಭ್ರಮಿಸುತ್ತದೆ, ಸಿಡುಕುತನ, ಉನ್ಮಾದಗಳು ಹೆಚ್ಚಾಗುತ್ತವೆ. ವ್ಯವಹಾರವು ಮಿತಗೊಳ್ಳಬೇಕು. ಬಿಡದೆ ದಿನವಡಿ ಶ್ರಮಿಸುವುದು ತರವಲ್ಲ. ರೊಕ್ಕ ಬರ್ತದಂತೆ ಬಹಳ ದುಡಿಬಾರದು, ಅದನ್ನು ಒಂದು ಲಿಮಿಟ್ನಾಗಿರ್ಬೇಕು. ವ್ಯವಹಾರ ಕೂಡ ಒಂದು ಮಿತವಾಗಿರ್ಬೇಕು. ಶ್ರಮ ವಿಶ್ರಾಂತಿಗಳು ಒಂದರ ಹಿಂದೊಂದು ಸಾಗಬೇಕು. 1 ತಾಸು 2 ತಾಸು 3 ತಾಸು 4 ತಾಸು 5 ತಾಸು 6 ತಾಸು 7 ತಾಸು 8 ತಾಸು 9 ತಾಸು 10 ತಾಸು 11 ತಾಸು 12 ತಾಸು 13 ತಾಸು 14 ತಾಸು 15 ತಾಸು 16 ತಾಸು 17 ತಾಸು 18 ತಾಸು 19 ತಾಸು 20 ತಾಸು 21 ತಾಸು 22 ತಾಸು 23 ತಾಸು 24 ತಾಸು 25 ತಾಸು 26 ತಾಸು 27 ತಾಸು 28 ತಾಸು 29 ತಾಸು 30 ತಾಸು 31 ತಾಸು 32 ತಾಸು 33 ತಾಸು 34 ತಾಸು 35 ತಾಸು 36 ತಾಸು 37 ತಾಸು 38 ತಾಸು 39 ತಾಸು 40 ತಾಸು 41 ತಾಸು 42 ತಾಸು 43 ತಾಸು 44 ತಾಸು 45 ತಾಸು 46 ತಾಸು 47 ತಾಸು 48 ತಾಸು 49 ತಾಸು 50 ತಾಸು 51 ತಾಸು 52 ತಾಸು 53 ತಾಸು 54 ತಾಸು 55 ತಾಸು 56 ತಾಸು 57 ತಾಸು 58 ತಾಸು 59 ತಾಸು 60 ತಾಸು 61 ತಾಸು
ಮನುಷ್ಯನು ಬರೀ ಯಂತ್ರವಲ್ಲ, ಅವನಲ್ಲಿ ಮನಸ್ಸಿದೆ, ಭಾವನೆಗಳಿವೆ. ಅವನಿಗೆ ವಿನೋದ, ನಗು, ಆಟಗಳು ಬೇಕು. ಅವನು ಮಾಡಿದ ಘನ ಕಾರ್ಯ ಸ್ವಯಂ ಪ್ರೇರಿತವಾಗಬೇಕು. ಆಗ ಮಾತ್ರ ಆ ಕಾರ್ಯದಲ್ಲಿ ನಿಧಾನವಾಗಿ ಪರಿಣತಿ ಪಡೆಯಬಲ್ಲ. ಸ್ವಯಂ ಪ್ರೇರಿತ ಇರಬೇಕು. ಇನ್ನೊಬ್ರು ಯಾರೋ ಹೇಳ್ತಾರಂತೇಳಿ ಯಾರ್ದೋ ಹೇಳಿದ್ ಕೇಳೋದು, ಯಾರೋ ಮಾಡ್ತಾರ ಅವ್ರನ್ನ ನೋಡಿ ತಾನು ಮಾಡೋದು, ಹಂಗಲ್ಲ. ತಾನೇ ಸ್ವಯಂ ಪ್ರೇರಿತ ಇದ್ರೆ ಕಲೀಲಿಕ್ಕೆ ಸಾಧ್ಯ. ಒಟ್ಟಿನಲ್ಲಿ ದೇಹದ ಮನದ ಆರೋಗ್ಯ ವರ್ಧನೆಗೆ ಸಹಾಯಕವಾದರೆ ಅದು ಮಿತಾಹಾರ. ದೇಹ ಮತ್ತು ಮನಸ್ಸು ಇದಕ್ಕ ಆರೋಗ್ಯ ವರ್ಧನೆ ಆದರೆ ಅದು ಮಿತಾಹಾರ. ಮಿತಾಹಾರ ಆರೋಗ್ಯ ಕೆಡಿಸುವಂತಿದ್ದರೆ ಮಾತ್ರ ಅದು ಎಂತ ಒಳ್ಳೆ ಆಹಾರವೇ ಇರಲಿ, ವ್ಯವಹಾರವೇ ಇರಲಿ, ಅದು ವರ್ಜ. ನಮ್ಮ ಆರೋಗ್ಯ ಕೆಡಿಸುವಂಥದ್ದು ಅದು ಎಂತ ಆಹಾರ, ಮಿತಾಹಾರ ಅದೋ ಅತಿ ಆಹಾರ ಅದೋ, ಅದು ನಮ್ಮ ಆರೋಗ್ಯಕ್ಕೆ ಪೆಟ್ಟು ಕೊಡ್ತಿತ್ತಂತಂದ್ರೆ ಅದು ಬಿಟ್ಟು ಬಿಡ್ಬೇಕು. ಅದಕ್ಕ ಮಿತಬುಕ್ ಹಿತಬುಕ್ ಅಂತೇಳಿ ಋತುಬುಕ್ ಅಂತ ಕೇಳಿರಿಲ್ಲ. ಒಬ್ಬ ದೊಡ್ಡ ಮಹಾತ್ಮ ಬಂದಾರ, ಆಹಾರ ಪದ್ಧತಿ ಬಗ್ಗೆ ಪ್ರವಚನ ಮಾಡ್ತಾರ ಅಂಥೇಳಿ ಎಲ್ಲ ಮಂದಿ ಕರೆಸಿ ಕುಂದಿರ್ಸಿದ್ರತ್ತ. ಆ ಮಹಾತ್ಮ ಸ್ಟೇಜಿನ ಮೇಲೆ ಬಂದು ಮೂರು ಮಾತು ಹೇಳಿದ್ನಂತ. ಮಿತಬುಕ್ ಹಿತಬುಕ್ ಋತುಬುಕ್ ಅಂತೇಳಿ ಅಂದು ಹೋಗಿ ಕೂತ್ಬಿಟ್ನಂತ. ಇದೇನಿದೆ ಇಂಥ ಪರಿ ಎಲ್ಲರೂ 500 ರೂಪಾಯಿ ಟಿಕೆಟ್ ತಗೊಂಡು ಬಂದು ಕೂತೀವಿ, ಇವ ನೋಡಿದ್ರೆ ಚುಟ್ಟು ಪಟ್ಟ ಅಂತೇಳಿ ಒಂದೆರಡು ಮಾತಾಡಿ ಹೋಗಿ ಕುಂತ. ಹಿಂಗಂದ್ರೆ ಹೆಂಗಾಗ್ತದ, ಹಿಂಗಂದ್ರೆ ಹೆಂಗಾಗ್ತದ. ಅವಾಗ ಒಬ್ಬೊಬ್ಬರು ಬಂದ್ರ. ಮಿತಬುಕ್ ಅಂತಂದ್ರ ಊಟ ಮಿತವಾಗಿ ಊಟ ಮಾಡ್ಬೇಕನ್ನೋದ್ರ ಬಗ್ಗೆ ಲೆಕ್ಚರ್ ಕೊಟ್ರಂತ. ನಮ್ಮ ಗುಲ್ಬರ್ಗಾದಾಗ ನಮ್ಮ ಹೈಸ್ಕೂಲ್ ಕಲಿಸಿದ ಚನ್ನಬಸಯ್ಯ ಸರ್ ಅಂತದಾರ. ಅವ್ರು ನಮ್ಮ ಮನೆಗೆ ಬಂದು ಅದೇ ಹೇಳಿದ್ರು, ಅಡಿಗೆ ಕಡಿಮೆ ಮಾಡ್ಬೇಕಮ್ಮ, ಮತ್ತೆ ಒಂದು ತುತ್ತು ಕಡಿಮೆ ಬಿದ್ರೆ ಏನ್ ಸಾಯಂಗಿಲ್ಲ. ಭಾರಿ ಸ್ಟ್ರಾಂಗ್ ಹೇಳೋಗಿದ್ರು. ಸುಮ್ಮನೆ ಜಗ್ಗಿ ಅಡಿಗೆ ಮಾಡೋದು, ಹೊಟ್ಟೆ ತುಂಬ ತಿನ್ನೋದು, ಉಳಿಸಿದ್ದು ಒಯ್ದಲ್ಲಿ ರೋಡಿಗೆ ಹಾಕೋದು ಅಂತವೆಲ್ಲ ಮಾಡಬಾರ್ದು. ಎಷ್ಟು ಅಡಿಗೆ ಬೇಕು ಅಷ್ಟೇ ಮಾಡಬೇಕು, ಇದ್ದುದ್ರಾಗೆ ಸರಿ ಮಾಡ್ಕೊಂಡು ಉಣ್ಬೇಕು ಹೊರತು ಒಂದು ತುತ್ತು ಕಡಿಮೆ ಬಿದ್ರೆ ಏನ್ ಸಾಯಂಗಿಲ್ಲ. ಮತ್ತೆ 2 ತಾಸ್ನಾಗ ಮತ್ತೊಂದು ಅಡಿಗೆ ಚಾಲೂನೇ ಆಗಿರ್ತದೆ ಉಳ್ಳಕ. ಹಿಂಗಾಗಿ ಟೆನ್ಷನ್ ತಗೋಬೇಡ್ರಿ ಊಟದ ವಿಷಯದಾಗ ಅಂತ ಹೇಳಿದ್ರು. ಆಹಾರ ಅಂತಂದ್ರ ಮಿತಾಹಾರ ಅಂತಂದ್ರ ಬರೇ ಊಟ ನೀರ ಒಂದೇ. ಯಾವ್ದಾವ್ದ ಆಹಾರ? ಶಬ್ದ ಕಿವಿಯ ಆಹಾರ, ಹೌದ್ರಿ? ಅದು ಲಿಮಿಟ್ ಇರ್ಬೇಕಾ ಬೇಡ? ಶಬ್ದಗಳು ಲಿಮಿಟ್ ಇರ್ಬೇಕಾ ಬೇಡ? 24 ತಾಸು ಕಿವಿಯಾಗಿ ಇಯರ್ಫೋನ್ ಇಟ್ಕೊಂಡು ಹಾಡ ಹಾಡ್ಕೋತ್ ಕೂತಿರ್ತಾವಲ್ಲ ಹುಡುಗರು, ಹಾಡ ಹಚ್ಕೊಂಡು. ಅದರಿಂದ ಇಂದ್ರಿಯ ಕೆಟ್ಟೋಗ್ತದ. ಅದಕ್ಕೆ ಕಿವಿಯನ್ನು ಹಿತಮಿತವಾಗಿ ಬಳಸಬೇಕು. ದೃಶ್ಯ ಕಣ್ಣಿನ ಆಹಾರ. ದೃಶ್ಯಗಳನ್ನ ಹಿತಮಿತವಾಗಿರ್ಬೇಕು. ಕಣ್ಣನ್ನು ಚಂದಿರ್ಬೇಕು, ದೃಶ್ಯನು ನೋಡ್ತಿರ್ಬೇಕು. ದೃಶ್ಯಗಳು ಜಾಸ್ತಿ ಟಿವಿ ನೋಡಿದ್ರೆ ಕಣ್ಣು ಕೆಡ್ತಿತ್ತು, ಮೊಬೈಲ್ ನೋಡಿದ್ರೆ ಕಣ್ಣು ಕೆಡ್ತಿತ್ತು ಅಂದ್ರೆ ಬಿಟ್ಟು ಬಿಡ್ಬೇಕು. ಶಬ್ದ ಸ್ಪರ್ಶ ಸುಖಗಳೇನದಾವ ಅವು ಲಿಮಿಟೆಡ್ ಇರ್ಬೇಕು. ರೂಪರಸ ಸುಖಗಳು ಲಿಮಿಟೆಡ್ ಇರ್ಬೇಕು. ಎಲ್ಲ ಮಿತವಾಗಿರ್ಬೇಕು. ಗಂಧ ಒಬ್ಬೊಬ್ಬರು ಬಗಲಾಗಿಂದ ಐಸಿ ಹಾದ್ರಂತಂದ್ರೆ ಚಕ್ಕರ್ ಬರ್ಬೇಕು. ಅಂತ ಸೆಂಟ್ಗಳು ಹೊಡ್ಕೊಂಡಿರ್ತಾರೆ. ಅಂತವೆಲ್ಲ ಯೂಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಲೈಟ್ ಸೆಂಟ್ ಇರ್ಬೇಕು. ಹೆವಿ ಸೆಂಟ್ ಹಾಕೋಬಾರ್ದು ಯಾವಾಗ ಅಲ್ಲಿ. ಯಾರು ಬಹಳ ಹೊಲಸಾಗಿರ್ತಾರ ಅವ್ರು ಬಹಳ ಹೆವಿ ಸೆಂಟ್ ಹಾಕೋತಿರ್ತಾರ. ಯಾರು ಹೊಲಸು ಕಡಿಮೆ ಇರ್ತಾರ ಅವ್ರು ಲೈಟ್ ಸೆಂಟ್ ಹಾಕೋತಾರ ಅಷ್ಟೇ. ಹಿಂಗಾಗಿ ಒಳ್ಳೆ ಆಹಾರ ಇರಲಿ, ಏನೇ ಇರಲಿ, ಎಲ್ಲ ಲಿಮಿಟ್ನಾಗ ಇರ್ಬೇಕಂತ ಹೇಳ್ತಾರ. ಮಿತಾಹಾರ. ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೆಲ್ಲ ಮಿತವಾಗಿ ಇರಬೇಕು. ಮಾತುಗಳು ಮಿತವಾಗಿರ್ಬೇಕು. ಕೃತಿಗಳು ಮಿತವಾಗಿರ್ಬೇಕು. ಮಿತ ಇರ್ತದೋ ಇಲ್ಲೋ, ಆದ್ರೆ ಹಿತವಾಗಿರ್ಬೇಕಾಗಿದ್ದಂತೂ ಕಡ್ಡಾಯ. ಅಹಿತವಾದಂತ ಕೃತಿಗಳು, ಮಾತುಗಳು, ಆಲೋಚನೆಗಳು ಮಾಡಲೇಬಾರದು.
ಇನ್ನು 10ನೇದ್ದೇನದ ಶೌಚ. ಶೌಚ ಇದು ನಾಳೆ ಹೇಳಮಲ್ರಿ, ಸಾಕಲ್ಲ, ಟೈಮ್ ಆಗ್ಯದ, 10:15 ಆಯ್ತು. ಏನ್ ಮಾಡ್ತೀರಿ, ನಿದ್ದೆ ಎತ್ತಾ ಏನೆಲ್ಲರಿಗೆ? ನಾಳೆ ಹೇಳೋಣ. ಶೌಚ, ಕ್ಲೀನ್ಲಿನೆಸ್ ಇಸ್ ಗಾಡ್ಲಿನೆಸ್. ಚಂದ ಇರ್ತದೆ ಪಾಠ ನಾಳೆಗೆ. ಕ್ಲೀನ್ಲಿನೆಸ್ ಹೆಂಗಿರ್ಬೇಕು ಏನು ಎಲ್ಲ ಡೀಟೇಲ್ ಆಗಿ ಹೇಳೋಣ ನಾಳೆ. ಸ್ವಚ್ಛತಾ ಪ್ರಜ್ಞೆ ಇಲ್ಲದಕ್ಕೆ ಆರೋಗ್ಯ ಬಹಳ ಕೆಡ್ತಿರ್ತದೆ. ಆ ಸ್ವಚ್ಛತೆ ಹೆಂಗ ಏನು ಅನ್ನೋದು ನಾಳೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ. ಅದೇನು 10